ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಧಾನಿ ಬೆಂಗಳೂರು ನಿಜಕ್ಕೂ ಸುರಕ್ಷಿತವಾಗಿದೆಯಾ? ಒಂಟಿ ಹೆಣ್ಮಕ್ಳು ನೆಮ್ಮದಿಯಿಂದ ಬದುಕೋಕೆ ಸಾಧ್ಯವೇ ಇಲ್ಲವಾ? ಇಂಥದೊಂದು ಆತಂಕಕಾರಿ ಪ್ರಶ್ನೆ ಈಗ ಮೂಡಿದೆ. ನಿನ್ನೆ ತಡರಾತ್ರಿ ನಡೆದ ಆ ಕೃತ್ಯವನ್ನ ಕೇಳಿದ್ರೆ ನಿಮ್ಮ ಕರುಳು ಹಿಂಡಿ ಬರುತ್ತದೆ. 2 ಸೈಟ್ ಹೆಸರಲ್ಲಿ 17 ಸೈಟ್ ಫೋರ್ಜರಿ ಮಾಡಿ ಕಬಳಿಕೆ ಆರೋಪ. ಡಿಎಸ್ಎಸ್ ರಾಜಣ್ಣ ಮತ್ತು ಮನೋಜ್ ಗ್ಯಾಂಗ್ನಿಂದ ಲೂಟಿ. 1 ಲಕ್ಷ ನಗದು, 450 ಗ್ರಾಂ ಚಿನ್ನದೊಂದಿಗೆ ಸಿಸಿಟಿವಿ ಡಿವಿಆರ್ ಕಳವು. ಹೆಣ್ಣು ಮಕ್ಕಳ ಆರ್ತನಾದ, ಪುಟ್ಟ ಮಗುವಿನ ಚೀರಾಟ, ರೋಗಿ ಪತಿಯ ನರಳಾಟ, ಎಲ್ಲೊಂದರಲ್ಲಿ ಜಲ್ಲಾಪಿಲ್ಲಿಯಾಗಿ ಬಿದ್ದಿರುವ ವಸ್ತುಗಳು. ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಕುಟುಂಬ, ಕಣ್ಣೀರಿನಲ್ಲಿ ಮುಳುಗಿರುವ ಮನೆ ಮಂದಿ. ಕಣ್ಣೆದುರೇ ಮೃಗಗಳಂತೆ ನುಗ್ಗಿ ಬಂದ 10 ಜನ ನರರಾಕ್ಷಸರು ಮಾಡಿರೋ ಈ ದಾಂಧಲೆ ನೋಡಿದ್ರೆ ಅರೆ ಇದು ಕಾನೂನು ಇರೋ ನಾಡ ಅಥವಾ ರೌಡಿಗಳ ರಾಜ್ಯಾನ ಅನ್ನೋ ಅನುಮಾನ ಕಾಡದೇ ಇರದು. ಹೌದು, ಮಾದಪ್ಪನಹಳ್ಳಿಯ ನೇಹಾ ಅನ್ನೋ ಈ ಅಸಹಾಯಕ ಮಹಿಳೆಯ ಮನೆಗೆ ನುಗ್ಗಿದ್ದ ದುಷ್ಕರ್ಮಿಗಳು ನಡೆಸಿದ ರೌಡಿಸಂಗೆ ಇಡೀ ಕುಟುಂಬವೇ ಕಣ್ಣೀರಿಡುತ್ತಾ ಇದೆ. ಆ ರಾಕ್ಷಸರಿಗೆ ಕರುಣೆ ಅನ್ನೋದೇ ಇರಲಿಲ್ಲ. ಮನೆಗೆ ನುಗ್ಗಿದ್ದೇ ತಡ, ಗಡಪಾರಿಯಿಂದ ಕಬ್ಬಿಣದ ಬಾಗಿಲುಗಳನ್ನು ಧ್ವಂಸಗೊಳಿಸಿದ್ದಾರೆ. ಕಣ್ಣೆದುರೆ ಅಸಹಾಯಕತೆಯಿಂದ ನಡುಗುತ್ತಿದ್ದ ಮಾಲಿಕಿ ನೇಹಾ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಆಕೆಯ ಪತಿಯ ಕುತ್ತಿಗೆಯನ್ನು ಅಮುಕಿ ನಿನ್ನನ್ನು ಮುಗಿಸಿಬಿಡುತ್ತೀವಿ ಅಂತ ಕೊಲೆ ಬೆದರಿಕೆ ಹಾಕಿದ್ದಾರೆ. 23 ಗುಂಟೆಯನ್ನ ಬರ್ಸ್ಕೊಂಡಿದ್ದಾರೆ. ಅವರು ನನ್ನ ಹತ್ರ ಬಂದಿದ್ದು 2 ಸೈಟ್ ನಂಬರ್ 15, 16 ತಗೋತೀನಿ ಅಂತ ಹೇಳಿ ಬಂದು ನಮಗೆ ಮೋಸ ಮಾಡಿದ್ದಾರೆ. ನಾವು ಪೊಲೀಸ್ ಸ್ಟೇಷನಲ್ಲಿ NCR ಮಾಡಿಸಿದ್ದೀವಿ. ಕಾನೂನು ಪ್ರಕಾರ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ಹೋಗ್ಬೇಕಿತ್ತು, ನೀವೆಲ್ಲ ಯಾಕಮ್ಮ ಬಂದಿದ್ದೀರಾ, ಹಾಗೆಲ್ಲ ಈ ಥರ ಬರಬಾರ್ದು ಅಂತ ಹೇಳ್ತಾ ಇದ್ರೆ 1.5 ಅವರ್ವರೆಗೂ ಕೂತಿದ್ದಾರೆ. 10ರಿಂದ 11:30ವರೆಗೂ ಕೂತಿದ್ದಾರೆ ಎಲ್ಲ ಹೆಂಗಸರು. ಬೆಳಿಗ್ಗೆ 10-11ವರೆಗೆ ನಾನು ಡಿಸ್ಟ್ರೆಸ್ ಕಾಲ್ ಮಾಡ್ತೀನಿ. ಹಿಂದನೇ ಇಬ್ಬರು ಗಂಡಸರು ಬರ್ತಾರೆ. ಅವರು ಗಡಪಾರಿ ತಗೊಂಡು ಬಂದು ನನ್ನ ಮನೆ ಹತ್ರ ನೋಡ್ತಾರೆ. ಹಿಂದೆನೇ ಮನೋಜ ಎಂಟರ್ ಆಗಿ ಗಡಪಾರಿಯಿಂದ ಈ ಮೆಟಲ್ ಡೋರ್ ಇದೆಲ್ಲ ಒಳಗಡೆ ಅದನ್ನು ಹೊಡಿತಾನೆ. ನಾನು ಇಮಿಡಿಯೇಟಾಗಿ ಡಿಸ್ಟ್ರೆಸ್ ಕಾಲಿಗೆ ಕಾಲ್ ಮಾಡಿ ಹೇಳ್ತೀನಿ ಈ ಥರ ಆಗಿದೆ, ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು, ತುಂಬ ಜನ ಬಂದಿದ್ದಾರೆ, 10 ಗುಂಡಗಳ ಥರ ಗಡಪಾರಿ ತಗೊಂಡು ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ನಾವೆಲ್ಲೋ ಇದ್ದೀವಿ ಬರ್ತೀರಿ, ನೀವು ಅಡ್ರೆಸ್ ಹೇಳಿ ಅಂತ ಇದ್ರು. ಮನೋಜ್ ಹತ್ರ ಹೊಡಿಬಾರ್ದಪ್ಪ, ಹೊಡಿಬೇಡ. ಈ ದೌರ್ಜನ್ಯ ಇಲ್ಲಿಗೆ ನಿಲ್ಲಲ್ಲ. ಮನೆಯಲ್ಲಿದ್ದ ವಯಸ್ಸಾದ ಅಜ್ಜಿಯನ್ನ ಮನಬಂದಂತೆ ತಳ್ಳಿ ಹಾಕಿದ್ದಾರೆ. ಕೇವಲ 12 ವರ್ಷದ ಪುಟ್ಟ ಹೆಣ್ಣು ಮಗುವಿನ ಮೇಲೆ ರಾಕ್ಷಸರು ಹಲ್ಲೆ ನಡೆಸಿ ವಿಕೃತಿ ಮೆರೆದಿದ್ದಾರೆ. ಇನ್ನು ಆ ಗೂಂಡಾಗಳು ಮಾಡಿದ ಪಾಪಕ್ಕೆ ಸಾಕ್ಷಿ ಇರಬಾರದು ಅಂತ ಸಿಸಿಟಿವಿ ಕಿತ್ತು ಹಾಕಿದ್ದಾರೆ. ಜೊತೆಗೆ ಮೊಬೈಲ್ ಕಸಿದುಕೊಂಡಿದ್ದಾರೆ. ಇನ್ನು ಮನೆಯಲ್ಲಿದ್ದ 1 ಲಕ್ಷ ಹಣವನ್ನು ಹಾಗೂ 450 ಗ್ರಾಂ ಚಿನ್ನವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಬರ್ತಾರೆ ಹೋಗ್ತಾರೆ, ಯಾಕೆ ಈ ತರ ಆಯ್ತು ಅಂತ ಕೇಳಿದ್ಗೆ ಈ ತರ ನೋಡು ಯಾರ್ಯಾರೋ ತುಂಬಾ ಜನ ಬಂದು ಈ ತರ ಬಿಸಾಕಿದ್ದಾರೆ ಅಂದ್ರು. ಆ ತರ ಮಾಡ್ಬೋದಾಗಿತ್ತಲ್ಲ, ಎಲ್ಲ ಸಾಹೇಬ್ರು ಕೂತು, ಇಲ್ಲ ಕೋರ್ಟ್ ಏನ್ಕಿದೆ, ಕೋರ್ಟ್ ಕಾನೂನು ಪ್ರಕಾರ ಮಾಡ್ಬೋದಾಗಿತ್ತಲ್ಲ, ಕಂಪ್ಲೇಂಟ್ ಕೊಟ್ಟು ಅಂತ ಹೇಳಿದ್ವಿ ಸರ್ ನಾವು. ಅಷ್ಟೇ ಸರ್. ಪಾಪ ಇವ್ರಿಗೆ ನೆನೀತಾ ಇದೆ, ಇವ್ರಿಗೆ ನ್ಯಾಯ ಸಿಕ್ಲಿ ಅಂತ ನಾವ್ ಹೇಳ್ತೀವಿ ಅಷ್ಟೇ. ಇಷ್ಟಕ್ಕೂ ಈ ದೌರ್ಜನ್ಯಕ್ಕೆ ಕಾರಣವೇನು ಗೊತ್ತಾ? ಆಸ್ತಿ ಹಪಾಹಪಿ. ಮನೋಜ್ ಎನ್ನುವವನು ಡಿಎಸ್ಎಸ್ ಸಂಘಟನೆ ರಾಜಣ್ಣ ಅನ್ನೋನ ನೇತೃತ್ವದಲ್ಲಿ ಈ ಕೃತ್ಯ ನಡೆಸಿದ್ದು ಕೇವಲ 2 ಸೈಟ್ ಪಡೆದು ಬರೋಬ್ಬರಿ 17 ಸೈಟ್ಗಳನ್ನು ಕಬಳಿಸಲು ಈ ಸ್ಕೆಚ್ ಹಾಕಿದ್ದ. 2 ಸೈಟ್ಗೆ ಹಣ ಕೊಟ್ಟು ರಿಜಿಸ್ಟರ್ ಮಾಡಿಸುವ ಸಮಯದಲ್ಲಿ ಎಲ್ಲ ಅರ್ಧ ಎಕರೆಯಲ್ಲಿ ವಿಂಗಡಿಸಿದ್ದ 17 ಸೈಟ್ಗಳಿಗೂ ಸೇರಿ ಕರ್ಮಪತ್ರ ಮಾಡಿಸಿದ್ದಾನೆ. ಇಡೀ ಕುಟುಂಬವನ್ನು ಕಟ್ಟಿಹಾಕಲು ಕಬ್ಬಿಣದ ಸರಪಳಿಯನ್ನು ತಂದಿದ್ದರಂತೆ ಈ ಕಿರಾತಕರು. ದಯವಿಟ್ಟು ನಮಗೆ ನ್ಯಾಯ ಕೊಡಿ ಅಂತ ಸಂತ್ರಸ್ತರು ಕಣ್ಣೀರಿಡುತ್ತಾ ಇದ್ದಾರೆ. ಸದ್ಯ ಈ ದಾರುಣ ಘಟನೆಗೆ ಸಂಬಂಧಿಸಿದಂತೆ ರಾಜನಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.